ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಮೇಘ್ನಾ ಕಿಶೋರ್ ವ್ಲಾಗ್ಸ್. ಇವತ್ತು ನಾನು ನಿಮಗೆ ಒಂದು ಹೆಲ್ದಿ ಸ್ನ್ಯಾಕ್ ರೆಸಿಪಿನ ತೋರಿಸ್ಕೊಡ್ತಾ ಇದ್ದೀನಿ. ಅದೇನೆಂದರೆ ಬಾದಾಮ್ ಲಡ್ಡೂಸ್. ಬಾದಾಮ್ನ ಬಂದು ಐ ರಿಚ್ ಇನ್ ಪ್ರೋಟೀನ್ಸ್ ಅಂತಲೇ ನಾವು ಕರಿಬೋದು. ಈ ಬಾದಾಮ್ ಲಡ್ಡುನ ಯಾವ ರೀತಿ ಪ್ರಿಪೇರ್ ಮಾಡೋದು ಅಂತ ನೋಡೋಣ ಬನ್ನಿ. ಈಗ ನಾನಿಲ್ಲಿ ಒಂದು ಪ್ಯಾನ್ಗೆ ಅರೌಂಡ್ 200 ಗ್ರಾಮಷ್ಟು ಬಾದಾಮ್ನ ತೊಗೊಂಡಿದ್ದೀನಿ ಮತ್ತು ಒಂದು 50 ಗ್ರಾಮಷ್ಟು ಗೋಡಂಬಿನ ತೊಗೊಂಡಿದ್ದೀನಿ. ಸ್ವಲ್ಪ ಪಿಸ್ತಾನ ಕೂಡ ಸೇರಿಸ್ಕೊತಾ ಇದ್ದೀನಿ. ಇದನ್ನು ಲೋ ಫ್ಲೇಮ್ನಲ್ಲಿ ಒಂದು 10 ರಿಂದ 12 ನಿಮಿಷಗಳ ಕಾಲ ನಾವು ಫ್ರೈ ಮಾಡ್ಕೋಬೇಕಾಗತ್ತೆ. ಈ ಥರ ಫ್ರೈ ಮಾಡ್ಕೊಳ್ಳೋದ್ರಿಂದ ಯೂಸ್ ಏನಂದರೆ, ನಾವು ರೆಫ್ರಿಜರೇಟ್ ಮಾಡದೆ ಏರ್ ಟೈಟ್ ಕಂಟೈನರ್ನಲ್ಲಿ ಒಂದು 7 ರಿಂದ 10 ದಿನಗಳ ಕಾಲ ಈ ಲಡ್ಡೂಸ್ನ ಆಚೆನೇ ಇಟ್ಕೋಬೋದು. ನೀವು ರೆಫ್ರಿಜರೇಟ್ ಮಾಡ್ತೀನಿ ಅನ್ನೋದಾದರೆ ಫ್ರಿಡ್ಜ್ನಲ್ಲಿ 20 ರಿಂದ 25 ದಿನಗಳ ಕಾಲ ಈ ಲಡ್ಡೂಸ್ನ ಆರಾಮಾಗಿ ನಾವು ಇಟ್ಕೊಬೋದು. ಇಲ್ಲಿ ನಾನು ಹುರಿದಿರತಕ್ಕಂಥ ಬಾದಾಮಿನ ತಣ್ಣಗಾಗಲಿಕ್ಕೆ ಬಿಟ್ಟಿದ್ದೆ. ಇವಾಗ ತುಂಬ ಚೆನ್ನಾಗಿ ತಣ್ಣಗಾಗಿದೆ. ಇದನ್ನು ಇವಾಗ ನಾವು ಮಿಕ್ಸಿ ಜಾರ್ಗೆ ಶಿಫ್ಟ್ ಮಾಡಿಕೊಂಡು ಪುಡಿ ಮಾಡ್ಕೊಳ್ಳೋಣ ಲಡ್ಡೂಸ್ನ ಪ್ರಿಪೇರ್ ಮಾಡಲಿಕ್ಕೆ. ಇವಾಗ ನಾನಿಲ್ಲಿ ಈ ಬಾದಾಮನ್ನ 2 ರಿಂದ 3 ಬಾರಿ ನಾನು ಮಿಕ್ಸಿ ಜಾರ್ನಲ್ಲಿ ಪುಡಿ ಮಾಡ್ಕೋತೀನಿ. ಈ ಪುಡಿ ಮಾಡ್ಕೊಳ್ಳೋ ಸಂದರ್ಭದಲ್ಲಿನೇ ನಾವು ಇದಕ್ಕೆ ಒಂದು 1/4 ಚಮಚದಷ್ಟು ಅರಿಶಿನ ಪುಡಿನೂ ಸಹ ಇಲ್ಲೇ ಸೇರಿಸೋಣ. ಮತ್ತು ಇದಕ್ಕೆ ಫ್ಲೇವರ್ಗೋಸ್ಕರ ಒಂದು 2 ರಿಂದ 3 ಏಲಕ್ಕಿ ಕೂಡ ಇದಕ್ಕೆ ಸೇರಿಸಿ ಮಿಕ್ಸಿ ಮಾಡ್ಕೊಳ್ಳೋಣ ಇದಕ್ಕೆ. ಮತ್ತು ಇದನ್ನು ಒಂದು ರೌಂಡು ತರತರಿಯಾಗಿ ಪುಡಿ ಮಾಡ್ಕೊಂಡಾದಮೇಲೆ ಇದಕ್ಕೆ ಸಕ್ಕರೆಯನ್ನು ಸೇರಿಸ್ತಾ ಇದ್ದೀನಿ. ಒಂದು 2 ರಿಂದ 3 ಸ್ಪೂನಷ್ಟು ಸಕ್ಕರೆನ ಸೇರಿಸ್ಬೋದು. ನಿಮಗೆ ಬೇಕಂದರೆ ಸಕ್ಕರೆ ಬದಲಿಗೆ ಬೆಲ್ಲನೂ ಕೂಡ ಸೇರಿಸ್ಕೊಂಡು ಪುಡಿ ಮಾಡ್ಕೋಬೋದು ಈ ಲಡ್ಡುನ ಪ್ರಿಪೇರ್ ಮಾಡಲಿಕ್ಕೆ. ಅಥವಾ ನಿಮಗೆ ಸಕ್ಕರೆನೂ ಬೇಡ ಬೆಲ್ಲನೂ ಬೇಡ ಅಂತ ಅಂದರೆ ನ್ಯಾಚುರಲ್ ಸ್ವೀಟ್ ಅವಶ್ಯಕತೆ ಇದೆ ಅಂತ ಹೇಳಿದ್ರೆ ಇದಕ್ಕೆ ನೀವು ಖರ್ಜೂರನ ಮಿಕ್ಸ್ ಮಾಡಿಕೊಂಡು ನೀವು ಲಡ್ಡುಗಳನ್ನ ಪ್ರಿಪೇರ್ ಮಾಡ್ಕೋಬೋದು. ಖರ್ಜೂರನ ಯೂಸ್ ಮಾಡಿಕೊಂಡು ಯಾವ ಥರ ಲಡ್ಡುನ ಪ್ರಿಪೇರ್ ಮಾಡೋದು ಅಂತ ನಾನು ಮುಂದಿನ ವೀಡಿಯೋಗಳಲ್ಲಿ ನಾನು ನಿಮಗೆ ತೋರಿಸ್ಕೊಡ್ತೀನಿ. ಇವಾಗ ನಾವು ಏನು ಪುಡಿ ಮಾಡ್ಕೊಂಡಿದ್ದೀವಿ ಬಾದಾಮ್ ಪುಡಿನ, ಅದನ್ನು ಒಂದು ಪ್ಲೇಟಿಗೆ ಶಿಫ್ಟ್ ಮಾಡಿಕೊಂಡು ಅದನ್ನು ನೀಟಾಗಿ ಕೈನಲ್ಲೇ ಮಿಕ್ಸ್ ಮಾಡಬೇಕು. ಯಾಕೆ ಅಂದರೆ ನಾನಿಲ್ಲಿ 2 ಬಾರಿ ಪುಡಿ ಮಾಡ್ಕೊಂಡಿದ್ದೀನಿ ಮಿಕ್ಸಿ ಜಾರ್ನಲ್ಲಿ. ಆದರೆ ಒಂದು ಟೈಮ್ ಮಾತ್ರ ನಾನಿಲ್ಲಿ ಸಕ್ಕರೆನ ಸೇರಿಸ್ಕೊಂಡಿರೋ ಕಾರಣ ನಾನು ನೀಟಾಗಿ ಎಲ್ಲವನ್ನು ಮಿಕ್ಸ್ ಮಾಡ್ತಾಯಿದ್ದೀನಿ. ಮಿಕ್ಸ್ ಮಾಡಬೇಕಾದ್ರೇ ನಾನು ಚಿಕ್ಕದಾಗಿ ಕಟ್ ಮಾಡ್ಕೊಂಡಿರೋ ಪಿಸ್ತಾ ಚೂರುಗಳನ್ನ ಸೇರಿಸ್ಕೊಂಡೆ. ಯಾಕೆ ಅಂದರೆ ಲಡ್ಡುನ ತಿನ್ನಬೇಕಾದ್ರೆ ಬಾಯಿಗೆ ಸಿಗೋದ್ರಿಂದ ನಮಗೆ ಅದು ತುಂಬ ಚೆನ್ನಾಗಿ ಅನಿಸುತ್ತೆ ಲಡ್ಡು, ಅದಕ್ಕೋಸ್ಕರ. ಈಗ ಮಿಶ್ರಣನ ಸ್ವಲ್ಪನೇ ತೊಗೊಂಡು ಚಿಕ್ಕ ಉಂಡೆಗಳನ್ನಾಗಿ ನಾನು ಕಟ್ಕೋತಾ ಇದ್ದೀನಿ. ಈ ಉಂಡೆಗಳನ್ನು ಮಾಡಬೇಕಾದ್ರೆ ನಾನಿಲ್ಲಿ ಯಾವುದೇ ತುಪ್ಪ ಆಗಲಿ ಎಣ್ಣೆ ಆಗಲಿ ನಾನು ಯೂಸ್ ಮಾಡ್ತಾ ಇಲ್ಲ. ಡೈರೆಕ್ಟಾಗಿ ಮಿಶ್ರಣನ ತೊಗೊಂಡು ಉಂಡೆಗಳನ್ನು ಪ್ರಿಪೇರ್ ಮಾಡ್ತಾ ಇದ್ದೀನಿ. ಈ ಉಂಡೆಗಳನ್ನು ಮಾಡಬೇಕಾದ್ರೆ ನಾವು ಗಟ್ಟಿಯಾಗಿ ಒತ್ತಿ ಕಟ್ಟಬೇಕಾದ್ರೇ ಬಾದಾಮ್ನಲ್ಲಿ ಇರುವಂತಹ ಆಯಿಲ್ ಕಂಟೆಂಟ್ ಆಚೆ ಬರುತ್ತೆ. ಅದರಿಂದ ನಮಗೆ ಬೇರೆ ಆಯಿಲು ಅಥವಾ ತುಪ್ಪದ ಅವಶ್ಯಕತೆ ಇರೋದಿಲ್ಲ. ಇದನ್ನು ಒಂದು ಒಳ್ಳೆ ಸ್ನ್ಯಾಕ್ಸ್ ಆಗಿ ನಾವು ಯೂಸ್ ಮಾಡ್ಬೋದು. ಮತ್ತು ಇದನ್ನು ಏರ್ ಟೈಟ್ ಕಂಟೈನರ್ನಲ್ಲಿ ನಾವು ಆರಾಮಾಗಿ ಸ್ಟೋರ್ ಮಾಡ್ಕೋಬೋದು. ನೋಡಿ, ಇವಾಗ ಲಡ್ಡು ತಯಾರಾಗಿದೆ. ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಪ್ಲೀಸ್ ಒಂದು ಸಬ್ಸ್ಕ್ರೈಬ್, ಲೈಕ್ ಆ್ಯಂಡ್ ಶೇರ್.